ಉತ್ತರಾಖಂಡ್ನಲ್ಲಿ ವರುಣಾರ್ಭಟದಿಂದಾಗಿ ಅಲಕಾನಂದ ನದಿಯ ನೀರಿನ ಮಟ್ಟ ಭಾರೀ ಏರಿಕೆಯಾಗಿದೆ. ರುದ್ರಪ್ರಯಾಗ್ನಲ್ಲಿ ಅಲಕಾನಂದ ಮಂದಾಕಿನಿ ನದಿ ಸೇರುವ ಸಂಗಮದಲ್ಲಿ ಶಿವನ ಮೂರ್ತಿ ಬಹುತೇಕ ಮುಳುಗಡೆಯಾಗಿದೆ. ಸಂಗಮದಲ್ಲಿರುವ ಹಲವು ದೇಗುಲಗಳು ಈಗಾಗಲೇ ಸಂಪೂರ್ಣವಾಗಿ ಮುಳುಗಡೆಯಾಗಿವೆ. ಇನ್ನು ಉತ್ತರ ಪ್ರದೇಶದಲ್ಲಿ ಗಂಗಾ ಯಮುನಾ ನದಿಗಳು ಉಕ್ಕೇರಿವೆ. ಇದರಿಂದ ಪ್ರಯಾಗ್ರಾಜ್ನಲ್ಲಿ ಸಂಗಮ ಘಾಟ್ ಜಲಾವೃತಗೊಂಡಿದೆ. ಇತ್ತ ಹಿಮಾಚಲ ಪ್ರದೇಶದಲ್ಲಿ ಜುಲೈ 6ರ ತನಕ ಭಾರೀ ಮಳೆಯಾಗಲಿದೆ ಅಂತ ಹವಾಮಾನ ಇಲಾಖೆ ಮುನ್ಸೂಚನೆ ನೀಡಿದೆ. ಇದೇ ರೀತಿ ಉತ್ತರ ಪ್ರದೇಶ, ಮಧ್ಯಪ್ರದೇಶ, ಪೂರ್ವ ರಾಜಸ್ಥಾನ ಸೇರಿದಂತೆ ಮಧ್ಯ ಭಾರತ, ಪೂರ್ವ ಭಾರತ ಮತ್ತು ಪಶ್ಚಿಮ ಭಾರತದಲ್ಲಿ 7 ದಿನಗಳ ಕಾಲ ಭಾರೀ ಮಳೆ ಸುರಿಯಲಿದೆ ಅಂತ ಹವಾಮಾನ ಇಲಾಖೆ ತಿಳಿಸಿದೆ. नॉर्थ वेस्ट इंडिया, सेंट्रल इंडिया और ईस्ट इंडिया में अगले 5 से 7 दिनों के दौरान देखने को मिल सकता है, जहां भारी से बहुत भारी वर्षा जो है अगले 5 से 7 दिनों के दौरान. ದೆಹಲಿಯಲ್ಲಿ ಹಳೆ ವಾಹನಗಳಿಗೆ ಇಂಧನ ನಿಷೇಧ ನಿಯಮ ಮಂಗಳವಾರದಿಂದ ಜಾರಿಯಾಗಿದೆ. 10 ವರ್ಷ ಹಳೆಯ ಡೀಸೆಲ್ ವಾಹನ, 15 ವರ್ಷ ಹಳೆಯ ಪೆಟ್ರೋಲ್ ವಾಹನಗಳಿಗೆ ಪೆಟ್ರೋಲ್ ಬಂಕ್ಗಳಲ್ಲಿ ಇಂಧನ ಮಾರುವಂತಿಲ್ಲ. ದೆಹಲಿಯ ವಾಯು ಮಾಲಿನ್ಯವನ್ನ ತಡೆಗಟ್ಟುವ ದೃಷ್ಟಿಯಿಂದ ವಾಯು ಗುಣಮಟ್ಟ ನಿರ್ವಹಣಾ ಆಯೋಗ ಈ ನಿಯಮವನ್ನ ಜಾರಿಗೆ ತಂದಿದೆ. ಹಳೆ ವಾಹನಗಳಿಗೆ ಪೆಟ್ರೋಲ್ ನಿಷೇಧ ಹಿನ್ನೆಲೆಯಲ್ಲಿ ಪೆಟ್ರೋಲ್ ಬಂಕ್ಗಳಲ್ಲಿ ಸಿಸಿ ಕ್ಯಾಮೆರಾ ಅಳವಡಿಸಲಾಗಿದೆ. ಮೈಕ್ ಮೂಲಕ ಅನೌನ್ಸ್ ಮಾಡಲಾಗ್ತಿದೆ. ಅವಧಿ ಮುಗಿದ ಹಳೆ ವಾಹನಗಳ ಮಾಲೀಕರಿಗೆ ದಂಡ ಹಾಕಲಾಗ್ತಿದೆ. ದೇಶದಾದ್ಯಂತ ರೈಲು ಪ್ರಯಾಣ ದರ ಏರಿಕೆ ಮಾಡಲಾಗಿದೆ. ಎಕ್ಸ್ಪ್ರೆಸ್ ರೈಲುಗಳ ಟಿಕೆಟ್ ದರದಲ್ಲಿ ಕೊಂಚ ಏರಿಕೆ ಮಾಡಿ ಜಾರಿಗೊಳಿಸಲಾಗಿದೆ. ಎಸಿ ಅಲ್ಲದ ರೈಲ್ವೆ ಟಿಕೆಟ್ ದರ ಪ್ರತಿ ಕಿಲೋಮೀಟರ್ಗೆ 1 ಪೈಸೆ ಏರಿಕೆಯಾಗಿದೆ. ಎಸಿ ವರ್ಗದ ರೈಲ್ವೆ ಟಿಕೆಟ್ ದರ ಪ್ರತಿ ಕಿಲೋಮೀಟರ್ಗೆ 2 ಪೈಸೆ ಹೆಚ್ಚಿಸಲಾಗಿದೆ. 500 ಕಿಲೋಮೀಟರ್ ವರೆಗೂ ನಾನ್ ಎಸಿ ಪ್ರಯಾಣಕ್ಕೆ 1 ಪೈಸೆ, ಎಸಿಗೆ 2 ಪೈಸೆ ಏರಿಕೆಯಾಗಿದೆ. 501 ಕಿಲೋಮೀಟರ್ನಿಂದ 1,500 ಕಿಲೋಮೀಟರ್ಗೆ ಟಿಕೆಟ್ ದರ 5 ರೂಪಾಯಿ ಏರಿಕೆ, 1,501 ಕಿಲೋಮೀಟರ್ನಿಂದ 2,500 ಕಿಲೋಮೀಟರ್ ವರೆಗೂ 10 ರೂಪಾಯಿ ಹೆಚ್ಚಳ, 2,501 ಕಿಲೋಮೀಟರ್ನಿಂದ 3,000 ಕಿಲೋಮೀಟರ್ಗೆ ಟಿಕೆಟ್ ದರ 15 ರೂಪಾಯಿ ಹೆಚ್ಚಳ ಮಾಡಲಾಗಿದೆ. ಮತ್ತೊಂದೆಡೆ ರೈಲು ಪ್ರಯಾಣ ದರ ಏರಿಕೆ, ಟೋಲ್ ದರ ಏರಿಕೆ ಮಾಡಿದ ಕೇಂದ್ರ ಸರ್ಕಾರದ ವಿರುದ್ಧ ಕರ್ನಾಟಕ ಕಾಂಗ್ರೆಸ್ ಉಸ್ತುವಾರಿ ರಣದೀಪ್ ಸುರ್ಜೇವಾಲಾ ವಾಗ್ದಾಳಿ ನಡೆಸಿದ್ದಾರೆ. ದರ ಏರಿಕೆ ಮಾಡಿರೋ ಬಿಜೆಪಿ ಹೆಸರು ಬದಲಾಯಿಸಿ ಭಾರತೀಯ ಜೇಬ್ ಕಾಟೋ ಪಾರ್ಟಿ ಅಂತ ಮಾಡಿ ಅಂತ ವಾಗ್ದಾಳಿ ನಡೆಸಿದ್ದಾರೆ. ಮೋದಿ ಸರ್ಕಾರ ಜನರ ಹಣವನ್ನ ಕ್ರೂರವಾಗಿ ಲೂಟಿ ಮಾಡ್ತಿದೆ ಅಂತ ಹರಿಹಾಯ್ದಿದ್ದಾರೆ. ಸಾಲು ಸಾಲು ಬೆಲೆ ಏರಿಕೆ ಶಾಕ್ಗಳ ನಡುವೆ ವಾಹನ ಸವಾರರಿಗೆ ನೈಸ್ ರಸ್ತೆ ಟೋಲ್ ದರ ಏರಿಕೆಯ ಮತ್ತೊಂದು ಆಘಾತವನ್ನ ನೀಡಲಾಗಿದೆ. 2000 ಇಸವಿಯಲ್ಲಿ ಸರ್ಕಾರದ ಜೊತೆ ಒಪ್ಪಂದದಂತೆ ನೈಸ್ ಸಂಸ್ಥೆ ನಿರ್ಮಾಣ ಮಾಡಿರುವ ಎಲ್ಲಾ ರಸ್ತೆಗಳಿಗೂ ಟೋಲ್ ದರ ಹೆಚ್ಚಿಸಲಾಗಿದೆ. ನಗರದ ಸುತ್ತಮುತ್ತಲಿನ 8 ಟೋಲ್ ಪ್ಲಾಜಾಗಳಿಗೂ 15%ರವರೆಗೂ ಹೊಸ ದರ ಅನ್ವಯವಾಗಲಿದೆ. ಹೊಸೂರು ರಸ್ತೆಯಿಂದ ಬನ್ನೇರುಘಟ್ಟ ರಸ್ತೆ ನಡುವಿನ 8.74 ಕಿಲೋಮೀಟರ್ಗೆ ಕಾರೊಂದಕ್ಕೆ 50 ರೂಪಾಯಿ ಇದ್ದದ್ದು 65 ರೂಪಾಯಿ ಮಾಡಲಾಗಿದೆ. ಬಸ್ಗೆ 145 ರೂಪಾಯಿ ಇದ್ದದ್ದು 195 ರೂಪಾಯಿ, ಟ್ರಕ್ಗೆ 100 ರೂಪಾಯಿಯಿಂದ 128 ರೂಪಾಯಿ ಹಾಗೂ ಬೈಕ್ಗೆ 25 ರೂಪಾಯಿಯಿಂದ 30 ರೂಪಾಯಿಗೆ ಏರಿಸಲಾಗಿದೆ. ಇನ್ನು ಬನ್ನೇರುಘಟ್ಟ ರಸ್ತೆಯಿಂದ ಕನಕಪುರ ರಸ್ತೆಗೆ 6.79 ಕಿಲೋಮೀಟರ್ಗೆ ಕಾರೊಂದಕ್ಕೆ 40ರಿಂದ 48 ರೂಪಾಯಿ, ಬಸ್ಗೆ 115ರಿಂದ 155 ರೂಪಾಯಿ, ಟ್ರಕ್ಗೆ 75ರಿಂದ 98 ರೂಪಾಯಿ, ಬೈಕ್ ರೈಲು ಪ್ರಯಾಣ ದರ ಏರಿಕೆ, ಟೋಲ್ ದರ ಏರಿಕೆಯನ್ನ ಖಂಡಿಸಿ ಕೇಂದ್ರ ಸರ್ಕಾರದ ವಿರುದ್ಧ ಕರ್ನಾಟಕ ಕಾಂಗ್ರೆಸ್ ಉಸ್ತುವಾರಿ ರಣದೀಪ್ ಸಿಂಗ್ ಸುರ್ಜೇವಾಲಾ ವಾಗ್ದಾಳಿ ನಡೆಸಿದ್ದಾರೆ. ದರ ಏರಿಕೆಯನ್ನ ಮಾಡಿರುವ ಬಿಜೆಪಿ ಹೆಸರನ್ನ ಬದಲಾಯಿಸಿಕೊಳ್ಬೇಕು, ಭಾರತೀಯ ಜೇಬ್ ಕಾಟೋ ಪಾರ್ಟಿ ಅಂತ ಮಾಡಿಸಿಕೊಳ್ಬೇಕು ಅಂತ ವಾಗ್ದಾಳಿ ನಡೆಸಿದ್ದಾರೆ. ಮೋದಿ ಸರ್ಕಾರ ಜನರ ಹಣವನ್ನ ಕ್ರೂರವಾಗಿ ಲೂಟಿ ಮಾಡ್ತಿದೆ ಅಂತ ಹರಿಹಾಯ್ದಿದ್ದಾರೆ. ಹಾಸನ ಸೇರಿದಂತೆ ರಾಜ್ಯದಲ್ಲಿ ಸರಣಿ ಹೃದಯಾಘಾತ ಪ್ರಕರಣಗಳು ಭಾರೀ ಆತಂಕ ಸೃಷ್ಟಿಸುತ್ತಿದ್ದಂತೆ ಸಿಎಂ ಸಿದ್ದರಾಮಯ್ಯ ಈ ಬಗ್ಗೆ ಟ್ವೀಟ್ ಮಾಡಿ ಪ್ರತಿಕ್ರಿಯಿಸಿದ್ದಾರೆ. ಕಳೆದೊಂದು ತಿಂಗಳಿನಲ್ಲಿ ಹಾಸನ ಜಿಲ್ಲೆಯೊಂದರಲ್ಲೇ 20ಕ್ಕೂ ಅಧಿಕ ಮಂದಿ ಹೃದಯಾಘಾತಕ್ಕೆ ಒಳಗಾಗಿ ಸಾವಿಗೀಡಾದ ವಿಚಾರವನ್ನ ಸರ್ಕಾರ ಅತ್ಯಂತ ಗಂಭೀರವಾಗಿ ಪರಿಗಣಿಸಿದೆ. ಈ ಸರಣಿ ಸಾವುಗಳಿಗೆ ನಿಖರ ಕಾರಣವನ್ನ ಪತ್ತೆ ಹಚ್ಚಿ ಅದಕ್ಕೆ ಪರಿಹಾರ ಮಾರ್ಗೋಪಾಯವನ್ನ ಕಂಡುಕೊಳ್ಳಲು ಜಯದೇವ ಹೃದ್ರೋಗ ವಿಜ್ಞಾನ ಮತ್ತು ಸಂಶೋಧನಾ ಸಂಸ್ಥೆಯ ನಿರ್ದೇಶಕರಾದ ಡಾಕ್ಟರ್ ರವೀಂದ್ರನಾಥ್ ಅವರ ನೇತೃತ್ವದಲ್ಲಿ ತಜ್ಞರ ಸಮಿತಿ ರಚಿಸಿ 10 ದಿನಗಳ ಒಳಗಾಗಿ ಅಧ್ಯಯನ ವರದಿ ನೀಡುವಂತೆ ಸೂಚಿಸಲಾಗಿದೆ. ರಾಜ್ಯದಲ್ಲಿ ಎಳೆಯ ವಯಸ್ಸಿನವರ ಯುವ ಜನರ ಹಠಾತ್ ನಿಧನಕ್ಕೆ ಕಾರಣಗಳೇನು,
ಕೋವಿಡ್ ಲಸಿಕೆಯ ದುಷ್ಪರಿಣಾಮಗಳೇನಾದರೂ ಇರಬಹುದೇ ಅಂತ ಕೂಲಂಕುಷವಾಗಿ ಅಧ್ಯಯನ ನಡೆಸಲು ಇದೇ ಸಮಿತಿಗೆ ಕಳೆದ ಫೆಬ್ರವರಿ ತಿಂಗಳಲ್ಲೇ ಆದೇಶ ನೀಡಲಾಗಿದೆ. ಇದಕ್ಕೆ ಸಂಬಂಧಿಸಿದಂತೆ ಹೃದ್ರೋಗಿಗಳನ್ನು ಪರಿಶೀಲನೆಗೊಳಪಡಿಸಿ ವಿಶ್ಲೇಷಣೆ ಮಾಡುವ ಕಾರ್ಯ ಕೂಡ ಪ್ರಗತಿಯಲ್ಲಿದೆ. ಶಾಸಕ ಬಿಆರ್ ಪಾಟೀಲ್ ಸಿಎಂ ಸಿದ್ದರಾಮಯ್ಯ ಬಗ್ಗೆ ಮಾತನಾಡಿರುವ ವಿಡಿಯೋ ವೈರಲ್ ಆಗಿದೆ. ಮಂಡ್ಯದ ಕೆಆರ್ ಪೇಟೆಗೆ ಬಂದಿದ್ದಾಗ ಮಾತಾಡಿದ್ದಾರೆ ಎನ್ನಲಾದ ವಿಡಿಯೋದಲ್ಲಿ ಸಿದ್ದರಾಮಯ್ಯ ಲಕ್ಕಿ ಲಾಟರಿ ಹೊಡೆದ್ಬಿಟ್ಟ, ಸಿದ್ದರಾಮಯ್ಯಗೆ ಸೋನಿಯಾ ಗಾಂಧಿ ಜೊತೆ ಭೇಟಿ ಮಾಡಿಸಿದ್ದೆ ನಾನು ಎಂದಿದ್ದಾರೆ ಬಿಆರ್ ಪಾಟೀಲ್. ಜುಲೈ 1ರ ಪತ್ರಿಕಾ ದಿನಾಚರಣೆ ಅಂಗವಾಗಿ ಬೆಂಗಳೂರಿನ ವಾರ್ತಾಸೌಧದಲ್ಲಿ ಸಿಎಂ ಸಿದ್ದರಾಮಯ್ಯ ಕಾರ್ಯಕ್ರಮದಲ್ಲಿ ಭಾಗಿಯಾಗಿದ್ದರು. ಈ ವೇಳೆ ಮಾಧ್ಯಮಗಳಿಗೆ ಕೆಲ ಸೂಚನೆ ಸಲಹೆಗಳನ್ನು ಕೊಟ್ಟ ಸಿಎಂ, ಆಡಳಿತ ಸೂತ್ರ ಹಿಡಿದಿರುವವರ ಪರವಾಗಿ ಮಾತನಾಡಬಾರದು, ನನ್ನ ಪರವಾಗಿ ಆಗಲಿ ಪ್ರಧಾನಿ ಪರವಾಗಿ ಮಾತನಾಡಬಾರದು, ಸತ್ಯವನ್ನೇ ತಿಳಿಸಬೇಕು, ಸುಳ್ಳು ಸುದ್ದಿ ದ್ವೇಷದ ಸುದ್ದಿ ಹರಡಬಾರದು ಅಂದರು. ದೆಹಲಿಯಿಂದ ಆಸ್ಟ್ರಿಯಾದ ವಿಯನ್ನಾಗೆ ಹೊರಟಿದ್ದ ಏರ್ ಇಂಡಿಯಾ ವಿಮಾನ ಆಕಾಶದಲ್ಲಿ 900 ಅಡಿ ಕುಸಿದಿರುವ ಅವಘಡ ತಡವಾಗಿ ಬೆಳಕಿಗೆ ಬಂದಿದೆ. ಜೂನ್ 14ರಂದು ಏರ್ ಇಂಡಿಯಾದ ಬೋಯಿಂಗ್ 777 ವಿಮಾನ ಇಂದಿರಾ ಗಾಂಧಿ ಅಂತಾರಾಷ್ಟ್ರೀಯ ವಿಮಾನ ನಿಲ್ದಾಣದಿಂದ ಟೇಕ್ ಆಫ್ ಆದ ಬೆನ್ನಲ್ಲೇ ದಿಢೀರಂತ ಕುಸಿದಿದೆ. ಡೋಂಟ್ ಸಿಂಕ್ ಅಲರ್ಟ್ ನಡುವೆ ಪೈಲಟ್ಗಳನ್ನ ವಿಮಾನ ಸ್ಥಿತಿಯನ್ನ ಸ್ಥಿರಗೊಳಿಸಿದ್ದಾರೆ. ಹೀಗಾಗಿ ಪ್ರಯಾಣ ಮುಂದುವರಿಸಿದ ವಿಮಾನ 9 ಗಂಟೆಗಳ ಬಳಿಕ ಸುರಕ್ಷಿತವಾಗಿ ವಿಯನ್ನಾದಲ್ಲಿ ಲ್ಯಾಂಡ್ ಆಗಿದೆ. ಚುನಾವಣೆಗೆ 3-4 ತಿಂಗಳು ಇದ್ದಾಗ ರಾಜಕೀಯ ಪಕ್ಷಗಳಿಗೆ ಮಾಹಿತಿ ನೀಡದೆ ಹೊಸ ಮತದಾರರ ಹೆಸರು ಸೇರ್ಪಡೆ ಮಾಡಬಾರದು ಅಂತ ತೃಣಮೂಲ ಕಾಂಗ್ರೆಸ್ ಆಗ್ರಹಿಸಿದೆ. ಈ ಸಂಬಂಧ ಟಿಎಂಸಿ ಸಂಸದ ಕಲ್ಯಾಣ್ ಬ್ಯಾನರ್ಜಿ ನೇತೃತ್ವದ ಟಿಎಂಸಿ ನಿಯೋಗ ದೆಹಲಿಯಲ್ಲಿ ಕೇಂದ್ರ ಚುನಾವಣಾ ಆಯುಕ್ತರನ್ನ ಭೇಟಿಯಾಗಿ ಮನವಿ ಸಲ್ಲಿಸಿದೆ. ಇದೇ ವೇಳೆ ಟಿಎಂಸಿ ನಿಯೋಗ ಮತದಾರರ ಗುರುತಿನ ಚೀಟಿಗೆ ಆಧಾರ್ ಲಿಂಕ್ ಕಡ್ಡಾಯ ಬೇಡ ಎಂದಿದೆ. ಆಂಧ್ರ ಉಪಮುಖ್ಯಮಂತ್ರಿ ನಟ ಪವನ್ ಕಲ್ಯಾಣ್ ಮತ್ತು ತಮಿಳುನಾಡು ಬಿಜೆಪಿ ನಾಯಕ ಅಣ್ಣಾಮಲೈ ವಿರುದ್ಧ ಚೆನ್ನೈನಲ್ಲಿ ಕ್ರಿಮಿನಲ್ ಕೇಸ್ ದಾಖಲಾಗಿದೆ. ತಮಿಳುನಾಡಿನ ಮಧುರೈನಲ್ಲಿ ಜೂನ್ 22ರಂದು ಮುರುಘ ಭಕ್ತರ ಸಮಾವೇಶ ನಡೆಸಲಾಗಿತ್ತು. ಮದ್ರಾಸ್ ಹೈಕೋರ್ಟ್ ನಿರ್ಬಂಧದ ನಡುವೆ ಸಮಾವೇಶ ನಡೆಸಿ ಕೋಮು ಸೌಹಾರ್ದತೆ ಕದಡುವಂತೆ ಭಾಷಣ ಮಾಡಲಾಗಿದೆ ಅಂತ ದೂರಿನಲ್ಲಿ ಉಲ್ಲೇಖಿಸಲಾಗಿದೆ. ಪ್ರಧಾನಿ ನರೇಂದ್ರ ಮೋದಿ ಜುಲೈ 2ರಿಂದ ಜುಲೈ 9ರವರೆಗೆ ಮೋದಿ 5 ದೇಶಗಳ ಪ್ರವಾಸವನ್ನ ಕೈಗೊಳ್ಳಲಿದ್ದಾರೆ. ಘಾನಾ, ಟ್ರಿನಿಡಾಡ್ ಮತ್ತು ಟೊಬ್ಯಾಗೊ, ಅರ್ಜೆಂಟೀನಾ, ಬ್ರೆಜಿಲ್ ಮತ್ತು ನಮೀಬಿಯಾಗೆ ಭೇಟಿ ನೀಡಲಿದ್ದಾರೆ. ಜಗತ್ತಿನಾದ್ಯಂತ ಪ್ರತಿ 1 ಗಂಟೆಗೆ 100 ಜನರು ಒಂಟಿತನ ಸಂಬಂಧಿತ ಕಾರಣಗಳಿಂದ ಸಾಯ್ತಾ ಇದ್ದಾರೆ. ಈ ಬಗ್ಗೆ ವಿಶ್ವಸಂಸ್ಥೆಯ ಆರೋಗ್ಯ ವಿಭಾಗದ ವರದಿ ಮಾಹಿತಿ ಕೊಟ್ಟಿದೆ. ರಾಮಾಯಣ ಸಿನಿಮಾದ ಗ್ಲಿಮ್ಸ್ ರಿಲೀಸ್ಗೆ ಚಿತ್ರತಂಡ ಭರ್ಜರಿ ತಯಾರಿ ನಡೆಸಿದೆ. ಈ ಚಿತ್ರದಲ್ಲಿ ನಟ ಯಶ್ ನಟಿಸಿದ್ದು ರಾಮಾಯಣದ ಬಗ್ಗೆ ಕುತೂಹಲ ಹೆಚ್ಚಾಗಿದೆ. ಇದರ ನಡುವೆ ಫ್ಯಾಮಿಲಿ ಜೊತೆ ರಾಖಿ ಭಾಯ್ ಅಮೆರಿಕ ಪ್ರವಾಸ ಕೈಗೊಂಡಿದ್ದಾರೆ.